ಇಟ್ಕೊಳ್ಬೇಕು. ವ್ಯವಸ್ಥೆ ಸರಿದಾರಿ ತಿಳ್ಕೊಂಡು ಮತ್ತೆ ಮುಂದೆ ಉತ್ತರೋತ್ತರವಾಗಿ ಮಠ ಬೆಳಿಬೇಕು ಅನ್ನೋ ಅಭಿಲಾಷೆ ಭಕ್ತರಿಗಂತೂ ಐತಿ. ನೀವು ಟ್ರಸ್ಟಿಗಳಿಗೆ ನಿಮ್ಮ ಆತ್ಮ ನೀವು ಕೇಳ್ಕೊಳ್ಳಿ, ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನಾವು ಇರ್ತಕ್ಕಂಥ ಇತ್ತು ಅದನ್ನ ನಿಮ್ಮ ಆತ್ಮಾವಲೋಕನ ನೀವು ಬಿಡ್ಕೊಂಡು ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ಒಳಮನಸ್ಸನ್ನು ಇಟ್ಕೊಳ್ಬೇಕು. ನಿಮ್ಮ ಮನಸ್ಸು ನೀವೇ ಕೇಳ್ಕೊಳ್ಳಿ. ನಾನು ಈ ರೀತಿಯಿಂದ ತಗೊಂಡೋಗಿ ಏನಾರ ಮಾಡಿದಾರೋ ಏನು ಹಂಗೆ ಬಿಟ್ಟು ಹೋಗ್ಬಿಟ್ರು. ಅವರು ಜನ್ಮ ಕೊಟ್ಟು ಹಾಲು ಕುಡಿದೆ, ಅದನ್ನು ಮಾಡಿದೆ, ಇದನ್ನು ಮಾಡಿದೆ ಅಂತ ಒಳಗ ಹೊಕ್ಕಂಡು ಮೇಯ ಕಟ್ಟಿಬಿಟ್ಟು ಈ ವ್ಯವಸ್ಥೆ ಎಲ್ಲಿ ತನಕ ನೋಡ್ಕೊಂಡು ನಾವು ಸುಮ್ಮನೆ ಇರ್ಬೇಕು? ಇದು ಸರಿನಾ? ಇದನ್ನ ಪ್ರಶ್ನೆ ಮಾಡಿದ್ರೆ ತಪ್ಪ. ಇದನ್ನ ಪ್ರಶ್ನೆ ಮಾಡಕ್ಕೆ ಹೋಗಿ ಡಾಕ್ಟರ್ ರಾಜ್ಕುಮಾರ್ ಮೇಲೆ ಕೈ ಮಾಡಿದ್ರು, ದುಡಿಯೋದು. ಅವ್ರಿಗೇನು ಪಾಪ, ಅವ್ರಿಗೇನು ಕೆಟ್ಟ ಹೋಗೈತಿ. ಅವರು ದಿವಸಕ್ಕೆ 10,000 ಅಲ್ಲ 15,000 ದುಡಿಯೋಂಥ ಶಕ್ತಿನ ಅವ್ರಿಗೆ ಕೊಟ್ಟದ. ಅವರು ಇವತ್ತು ಒಳ್ಳೆ ಆರೋಗ್ಯವನ್ನು ಕೊಡೋದ್ರ ಜೊತೆಗೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಇಲ್ಲೆಲ್ಲ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂತೀವಿ ಅಂತ ಹೇಳಿ ಬಂದರೆ ಅವ್ರನ್ನ ನೀವು ಎದುರಿಸಿ ಕಳಿಸ್ತೀರಿ ಅಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ? ನೀವು ವಿಚಾರ ಮಾಡ್ಕೊಳ್ಳಿ. ಇದು ಬೇಡ ಅನ್ನೋದಾದರೆ ಒಂದು ದಿವಸ ನಿಗದಿ ಮಾಡಿ ಪಾರದರ್ಶಕವಾಗಿ ನೀವಿದ್ದರೆ ಬಹಿರಂಗವಾಗಿ ಬಂದು ಸಮಾಜದ ಮುಂದೆ ನೀವು ತಪ್ಪು ಒಪ್ಪಿಗೆಂತೀರೋ ಬಿಡ್ತೀರೋ ನಮಗಂತೂ ಗೊತ್ತಿಲ್ಲ. ಆದರೆ ಉಮ್ಮಣ್ಣರಿಗೆ ಇನ್ನೊಂದು ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಉಮಾಪತಿ ಬಹುಶಃ ಅವರು ಹುಡುಗಾಟಿಗಿದ್ದಂಗೆ, ಯಾಕಂದರೆ ಒಂದು ಸಾರಿ EVM ಮೂಲಕ ಚುನಾವಣೆ ಮಾಡೋದ್ರಿಂದ ನಮಗೆ ನಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಹೇಳೋದ್ ಮೂಲಕ ಸಿದ್ದರಾಮಯ್ಯರು EVM ಮೂಲಕನೇ 130 ಸ್ಥಾನಗಳು ಗೆದ್ದಿದ್ದಾರೆ. ಆ 130 ಸ್ಥಾನಗಳು ಗೆದ್ದಂಥ ಟೈಮಲ್ಲಿ ಸಿದ್ದರಾಮಯ್ಯರಿಗೆ ಅವರು ಹುಡುಗರ ಥರ ಹಠ ಹಿಡ್ಕೊಂಡಿರೋ ಕಾರಣ ಆ ಹಠಕ್ಕೆ ಇವತ್ತು ಸಿದ್ದರಾಮಯ್ಯರನ್ನಾಗಲಿ ರಾಹುಲ್ ಗಾಂಧಿಯವರು ಬುದ್ಧಿ ಹೇಳೋಂಥ ಕೆಲಸ ಆಗಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತೀವಿ. DKಶಿ ಅವರು ಸದನದಲ್ಲಿ ಮುನಿರತ್ನ ಅವರಿಗೆ ಯು ವಾಂಟ್ ಮೈ ತಾಕತ್ತು ಅಂತ ಹೇಳ್ತಾರೆ ಸದನದಲ್ಲಿ. ಏನು ಯಾಕಂದರೆ ಪಾಪ ಅವರು ಹಳೆಯ ಚಾಲಿ. ಯಾಕಂದರೆ ಅವರು ಬಹುಶಃ ನಮ್ಮ ಅವರು ಗುರುಗಳು ಯಾರು ಅವರು ಗುರುಗಳು ಬಂದು ಯಾರು ಏನು ಬೆಂಗಳೂರಲ್ಲಿ ಒಂದು ದೊಡ್ಡ ಡಾನ್ ಶಿಷ್ಯಂದ್ರು. ಹಂಗಾಗಿ ಇವತ್ತು ಅವರು ಆ ಬಂದಂಥ ಸಂಪ್ರದಾಯ ಏನಿದೆ, ಅವ್ರು ಬಂದಂಥ ಅಲ್ಲಿಂದ ಎಲ್ಲಿಂದ ಬಂದಿದ್ದಾರೋ ಸದನದಲ್ಲಿ ಬಂದಂಥ ಟೈಮ್ಗಳು ಆ ರೀತಿ ಮಾತಾಡೋದು ಸಹಜ ಆಗಿದೆ ಅವರಿಗೆ. ಸಿದ್ದರಾಮಯ್ಯನವರು 5 ದಿನ ಕ್ಷೇತ್ರದಲ್ಲಿ ಬಂದು ಪ್ರಚಾರ ಮಾಡ್ತೀವಿ. 2.5 ವರ್ಷಗಳಲ್ಲಿ ಅವರು ಬಾದಾಮಿ ಜನರು ಅವತ್ತು ನನ್ನ ವಿರುದ್ಧವಾಗಿ ನಿಂತ ಟೈಮಲ್ಲಿ ಅಲ್ಲಿ ಅಭಿವೃದ್ಧಿ ಕೆಲಸಗಳು ಬಹಳಷ್ಟು ಮಾಡಿಕೊಟ್ಟು ಇವತ್ತು ಎಲ್ಲಿ ತನಕ ಆಗಿದೆ. ಬಾಗಲಕೋಟೆ ಜಿಲ್ಲೆ ಜನರಿಗೆ ಇವತ್ತು ಸಾಕಷ್ಟು ಹೋರಾಟಗಳು ಮಾಡಿದ್ವಿ, ಧರಣಿಗಳು ಮಾಡಿದ್ವಿ, ಎಲ್ಲವನ್ನೂ ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದ್ರು ಕೂಡ ಇವತ್ತು ಇದೊಂದು ಅವಕಾಶ ಜನರಿಗೆ. ಈ ಅವಕಾಶ ಹೆಂಗಾಗಬೇಕಂದ್ರಿಗಿನ ಜನರು ಅಭಿವೃದ್ಧಿ ಪರವಾಗಿ ಇದೀವಿ ಅನ್ನೋದ್ರಿಗಿನ ಇವತ್ತು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಸಿದ್ದರಾಮಯ್ಯ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಅನ್ನೋಂಥ ಮತವನ್ನು ಕೊಡುವಂಥ ಕೆಲಸ ಮಾಡ್ತಾರೆ.